ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜೀವನ ತುಂಬ ಸುಂದರವಾದದ್ದು. ಹೌದು, जिंदगी बहुत खूबसूरत है जब तक आपका जेब ಖಾಲಿ नहीं होना चाहिए. ನಿಮ್ಮ ಜೇಬ್ ಖಾಲಿ ಆಗೋವರೆಗೂ ಜೀವನ ತುಂಬಾ ಸುಂದರ. ಯಾವತ್ತು ನಿಮ್ಮ ಜೇಬು ಖಾಲಿ ಆಗುತ್ತೋ ನೆನ್ಪಿಟ್ಕೊಳ್ಳಿ, ಆವತ್ತಿಂದ ಜೀವನ ಯಾಕಪ್ಪ ಬೇಕು ಅನ್ಸುತ್ತೆ. ಆ ಜೇಬು ಅಂದಿದ ತಕ್ಷಣನೇ ಬರೀ ಜೇಬು ಅಂತ ಅನ್ಕೋಬೇಡಿ, ಅದ್ರಲ್ಲಿ ತುಂಬಾ ಬರುತ್ತೆ. ಆ ಜೇಬಿನ ಒಳಗಡೆ ತುಂಬಾ ಬರುತ್ತೆ. ಅದು ನಿಮ್ ಗೌರವ ಇರ್ಬೋದು, ನಿಮ್ ಪ್ರಾಮಾಣಿಕತೆ ಇರ್ಬೋದು, ನಿಮ್ ಸತ್ಯ ಇರ್ಬೋದು, ನಿಮ್ ಸಂಪಾದನೆ ಇರ್ಬೋದು, ನಿಮ್ ವ್ಯಕ್ತಿತ್ವ ಇರ್ಬೋದು, ನೀವು ನಂಬುದವ್ರು ಇರ್ಬೋದು, ವಾಟ್ ಎವರ್, ಎಲ್ಲಿವರೆಗೂ ಇದು ತುಂಬಿರುತ್ತೆ ಈ ಜೇಬು. ತುಂಬಾ ಜನ ಹೇಳ್ತಿರ್ತಾರೆ, ಯಾಕೋ ಮೊನ್ನೆ ತುಂಬಾ ಒಬ್ಬ ದೊಡ್ಡ ವ್ಯಕ್ತಿ, ತುಂಬಾ ಆತ್ಮೀಯರು, ಯಾಕೋ ಸಾಕಾಗ್ಬಿಟ್ಟಿದೆ ಗುರುಗಳೇ, ಯಾಕೋ ಒಂಟಿಯಾಗಿದ್ಬಿಡೋಣ ಅಂತ ಅನ್ನಿಸ್ಬಿಟ್ಟಿದೆ ಗುರುಗಳೇ. ತುಂಬಾ ದೊಡ್ಡದಾದಂಥ ಒಂದು ಸಂಸ್ಥೆ ವ್ಯವಸ್ಥೆ. ಸೊ ಪಕ್ಕದ ಸ್ಟೇಟ್ನವರು, ಆಗಾಗ ರಾಜಕೀಯ, ಇನ್ನೊಂದು ಹಾಗೆ ಆ ಜೇಬು ಖಾಲಿ ಆಗ್ಬಿಟ್ಟಿದೆ ಈಗ ಅವ್ರಿಗೆ. ತುಂಬಾ ಬೇಸರದಿಂದ ಮಾತಾಡ್ತಾರೆ. ಆ ಮನೆ ಮುಂದ್ಗಡೆ ಆ ಜನ ನೋಡ್ಬೇಕು, ಬರ್ತಿದ್ದವರು, ನಿಲ್ತಿದ್ದವರು, ಕೇಳ್ತಿದ್ದವರು, ನಮ್ಮಣ್ಣ ಅಂತಿದ್ದವರು, ನಮ್ಮ ತಲೈವ ಅಂತಿದ್ದವರು. ಕಡಿಮೆ ಅಂದ್ರೂ ಅಟ್ಲೀಸ್ಟ್ ಒಂದು 15 ಕಾನ್ಸ್ಟೆನ್ಸಿ ಗೆಲುವು ಅವರಿಗೆ. ಅವ್ರು ನಿಂತ್ಕೊಂಡ್ರೆ 15 ಕಾನ್ಸ್ಟೆನ್ಸಿಯನ್ನ ತಮ್ಮ ಸೂಪರ್, ಅವ್ರ ಹೆಸರೇ ಆ ಥರ, ಅದೊಂದು ಚರಿಷ್ಮಾ. ಎಲ್ಲೋ ತಮ್ಮ ಪಕ್ಷದವರು ಆಡಿದ ಮಾತುಗಳೇ ಮುಳುವಾಗಿ ತುಂಬಾ ಕೆಲಸಗಳು ಮಾಡಿದ್ದಾನೆ ಮನುಷ್ಯ. ಇಸ್ ಅ ಮೋಸ್ಟ್ ಹಂಬಲ್, ಬಿಗ್ ಮ್ಯಾನ್, ವೆರಿ ಬಿಗ್ ಮ್ಯಾನ್. ಒಂದು ಅಲೆ ಬರುತ್ತೋ ಒಂದೊಂದು ಸಮಯ ನೋಡಿ. ಮಹಾಭಾರತ ಯುದ್ಧ ನಡೆದಾಗ ನಾವು ಅನ್ಕೋತೇವೆ ಬರೀ ಕೆಟ್ಟವರೇ ಸತ್ರು ಅಂತ. ಇಲ್ಲ, ತುಂಬಾ ಒಳ್ಳೆಯವ್ರನ್ನು ಕೂಡ ಆಪೋಷಣ ತಗೊಂಡಿದೆ. ತುಂಬಾ ಒಳ್ಳೆಯವ್ರನ್ನು ಕೂಡ, ದ್ರೋಣಾಚಾರ್ಯರು ತಗೊಳ್ಳಿ, ಭೀಷ್ಮಾಚಾರ್ಯರು ತಗೊಳ್ಳಿ, ಒಬ್ಬರ ಇಬ್ಬರ, ಕರ್ಣ ತಗೊಳ್ಳಿ, ಸೋ ಮೆನಿ ಪೀಪಲ್. ಇವ್ರ ಕಡೆ ಅಭಿಮನ್ಯು ತಗೊಳ್ಳಿ, ಉಪಪಾಂಡವರು ತಗೊಳ್ಳಿ, ಎಷ್ಟು ಜನ ಒಳ್ಳೊಳ್ಳೆಯವ್ರನ್ನ ಆಪೋಷಣ ತಗೋಬಿಡ್ತು. ಅಯ್ಯೋ, ಅವ್ರೇನಪ್ಪ ಅಂತ ಅಷ್ಟು ದೊಡ್ಡ ಪಾಪ ಮಾಡಿದ್ರು. ಅದೆಲ್ಲ ಏನಲ್ಲ, ಒಂದು ಸುನಾಮಿ ಬಂದಾಗ, ಜೋರಾದ ಅಲೆ ಬಂದಾಗ ಒಳ್ಳೆಯವ್ರ ಮನೆ ಮಾತ್ರ ನಿಲ್ಸುತ್ತೆ, ತುಂಬಾ ತೊಂದರೆ ಕೊಟ್ಟಿರೋರು ಬಡವ್ರ ಮನೆ ಮಾತ್ರ ತಗೊಂಡೋಗುತ್ತೆ. ಅದೆಲ್ಲ ಏನಿಲ್ಲ, ಕೊರೋನಾ ಬಂದಾಗ ತುಂಬಾ ದೊಡ್ಡವರು ಹೊರಟೋದ್ರು. ಸಾಮಾನ್ಯರಷ್ಟೇ ಅಲ್ಲ, ತುಂಬಾ ದೊಡ್ಡವರು ಕೂಡ ಹೊರಟು ಭಗವಂತ ಕರ್ಕೊಬಿಟ್ಟ. ಸಂಕಟ ಆಗುತ್ತೆ. ಇವತ್ತಿಗೂ ಗಾನಗಾರುಡಿಗ SP ಬಾಲಸುಬ್ರಹ್ಮಣ್ಯಂ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಇವತ್ತು ಕಡಿಮೆ ಅಂದ್ರೂ 40,000ಕ್ಕೂ ಮೇಲ್ಪಟ್ಟು ಹಾಡುಗಳನ್ನ ಆಡಿದಂಥವ. ಎಂತೆಂಥ ಹಾಡು. ಅದರಲ್ಲಂತೂ ವಿಷ್ಣುವರ್ಧನ್ ಅವರ ಪ್ರತಿ ಒಂದು ಮೂವಿಯ ಒಂದು ಹಿಟ್ ಹಾಡುಗಳಲ್ಲಿ ಅದ್ರ ಹಿಂದ್ಗಡೆ SPB ಇರ್ತಿದ್ರು. ಒಂದು ರೀತಿ ಹೇಗೆ ರಾಜ್ಕುಮಾರ್, PB ಶ್ರೀನಿವಾಸ್ ಅಂತೇವೆಯೋ ಹಾಗೆ ವಿಷ್ಣುವರ್ಧನ್, SP ಬಾಲಸುಬ್ರಹ್ಮಣ್ಯಂ. ಯೋಚನೆ ಮಾಡಿ ನೋಡಿ, ಯಾರಿಗೆ ನೆನಪಿದೆ ಮಕ್ಕಳು ಈ ಸುನಾಮಿ ಕರ್ಕೊಂಡೋಗಿರೋದು? ಇದು ಕರ್ಕೊಂಡು ಹೋಗುತ್ತೆ. ನಾನು ಅದನ್ನೇ ಹೇಳಿದೆ, ಯಾಕೆ ಸರ್ ಬೇಜಾರು ಮಾಡ್ಕೊಬಿಡ್ತೀರಿ? ಈ ಜೇಬು ಖಾಲಿ ಆಗಿದೆ ಅನ್ಕೊಳ್ಳಿ, ಆಗುತ್ತೆ. ಇದೆಲ್ಲ ಒಂದು ಬರಬೇಕು. ನೀವು ಇಲ್ಲಿರ್ಬೇಕಾದವರಲ್ಲ, ನೀವು ಮಾಡಬೇಕಾಗಿದ್ದದ್ದು ಬೇರೆ. ನಿಮಗೊಂದು ದೈವ ಕರ್ಕೊಂಡು ಬಂತು, ಏನೋ ಜನಾನುರಾಗ, ಇನ್ನೊಂದು. ನಾನೇನು ಮಾಡೇ ಇಲ್ವಾ? ಕಡಿಮೆ ಅಂದರೂ 1,000 ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನ ಕೊಡುತ್ತಿದ್ದಂಥ ವ್ಯಕ್ತಿ. ಇಂಜಿನಿಯರಿಂಗ್ ವರೆಗೂ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಯಾರು ಟ್ಯಾಲೆಂಟ್ ಇದೆ ಬಡವರ ಮಕ್ಕಳಿಗೆ ತಾನೇ ಒಂದು ವಿದ್ಯಾಸಂಸ್ಥೆ ಕಟ್ಟಿ, ಅಲ್ಲೊಂದು 10,000 ಮಕ್ಕಳಿದ್ದಾರೆ. ಅದರಲ್ಲಿ 1,000 ಮಕ್ಕಳು ಮಿನಿಮಮ್ 10% ಪಠ್ಯ ಪುಸ್ತಕದಿಂದ ಹಿಡಿದು, ಹಾಸ್ಟೆಲ್ ಇಂದ ಹಿಡಿದು, ಊಟ ಬಟ್ಟೆಯಿಂದ ಹಿಡಿದು
ಅವರ ಫ್ಯಾಕ್ಟ್ರಿಯಲ್ಲಿ ನಿತ್ಯ 1000 ಜನಕ್ಕೆ 3 ಹೊತ್ತು ಊಟ, ವರ್ಷಕ್ಕೆ 2 ಬೋನಸ್ಸು, ಬಟ್ಟೆ ಚಪ್ಪಲಿ ಎಲ್ಲ ದೇವರೇ. ಅವರು ತಂದೆ ತಾಯಿ ಕೂಡ ಮಾಡಿರೋಲ್ಲ. ತನ್ನ ಮನೆ, ತನ್ನ ಹೆಂಡತಿ, ತನ್ನ ಮಕ್ಕಳು, ಜೀವನ ತುಂಬಾ ಸುಂದರವಾದದ್ದು. ಎಲ್ಲಿಯವರೆಗೂ ಜೇಬು ತುಂಬಿರುತ್ತದೋ ಆ ಜೇಬಿನಲ್ಲಿ ನಿಮ್ಮ ಗೆಲುವಿದೆ ಅಂತ ಇಟ್ಕೊಳ್ಳಿ. ಜೀವನ ತುಂಬಾ ಸುಂದರ. ಒಂದು ಬಾರಿ ಆ ಜೇಬು ಖಾಲಿ ಆಗಲಿ ನೋಡಿ ಮಕ್ಕಳು, ಸರಸ್ಬಿಡುತ್ತೆ. ಒಬ್ಬರೇ ಕುತ್ಕೊಂಡು ತುಂಬಾ ಹೊತ್ತು ಮಾತಾಡಿದ್ರು ಸಂಪ್ರದಾಯಗಳ ಬಗ್ಗೆ, ಪೂಜೆಗಳ ಬಗ್ಗೆ, ಗ್ರಹಗಳ ಬಗ್ಗೆ. ವಿಪರೀತ ರಾಜಯೋಗ ಅಂದ್ರೆ ಹೀಗೆ ಸರ್, ಸುನಾಮಿ ತರ ಕೊಚ್ಕೊಂಡು ಬರುತ್ತೆ. ಕೆಲವೊಂದು ಹಾಗೆ ಕಾಣಿಸುತ್ತೆ, ಝೀರೋ ಹೀರೋ ಆಗ್ತಾನೆ, ಹೀರೋ ಝೀರೋ ಆಗ್ತಾನೆ. ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಸರ್. ನೀವು ನಿಮ್ಮ ಕೆಲಸ ನೀವು ಮಾಡಿದಿರಲ್ವಾ, ನಿಮಗೊಂದು ಅದೊಂದು ಆತ್ಮತೃಪ್ತಿ ಇದೆಯಲ್ಲ. ಕುಳಿತರು, ನಿಂತರು, ಮಲಗಿದ್ರು, ನೆಮ್ಮದಿಯಾಗಿ ಮಲಗ್ತಿದ್ರಿ ಸರ್. ನೀವು ನೆಮ್ಮದಿಯಾಗಿ ಮಲಗ್ತಿದ್ರಿ. ಯಾವುದೋ ದೊಡ್ಡ ಕಾಯಿಲೆಗಳಿಲ್ಲ, ದೊಡ್ಡ ಆಪತ್ತು ಬರಲಿಲ್ಲ, ಯಾವುದೋ ದೊಡ್ಡ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿಲ್ಲ, ಇಡಿ ರೈಡ್ ಆಗಿಲ್ಲ, ಜನಗಳ ನಡುವೆ ಹೆಸರು ಕೆಡಿಸ್ಕೊಳ್ಳಿಲ್ಲ. ಆದ್ರೂ ಇದು ಬರುತ್ತೆ. ಖಾಲಿ ಆಗಿದೆ ಅನ್ಕೊಳ್ಳಿ. ಈಗ ಗೆಲುವು ಒಬ್ಬರದ್ದೇ ಅಲ್ಲ ಅಂತ ನನ್ನ ಭಗವಂತ ಕೃಷ್ಣರು ಕೂಡ ಜರಾಸಂಧನ ಮೇಲೆ 17 ಬಾರಿ ಸೋಲ್ತಾರೆ. ಬೇಕು ಅಂತ ಒಟ್ಟು ಮಾಡ್ಕೊಂಡು ಬರೋದು ರಾಕ್ಷಸರುಗಳನ್ನೆಲ್ಲ, ಅವ್ರನ್ನೆಲ್ಲ ಸಾಯಿಸೋದು. ಜರಾಸಂಧನ ಒಬ್ಬನನ್ನ ಬಿಟ್ಬಿಟ್ಟು ಗೊತ್ತು ಮುಂದೊಂದು ಮಹಾಭಾರತದ ಯುದ್ಧ ನಡೆಯುತ್ತೆ. ಅವತ್ತು ಈ ರಾಕ್ಷಸ ಪಡೆಗಳು, ರಾಕ್ಷಸರೇ, ಮನುಷ್ಯರ ನಡುವೆ ಯುದ್ಧ ಬೇರೆ ನೋಡಿ. ಅದಕ್ಕೆ ಆ ಒಂದು ಮಹಾಭಾರತ ಯುದ್ಧದಲ್ಲಿ ನೀವು ಯಾರೂ ನಂಬಲ್ಲ, ಘಟೋತ್ಕಚನ ವಧೆ ಆಗುತ್ತೆ. ಕರ್ಣ ದುರ್ಯೋಧನ ಹೇಳ್ತಾನೆ, ರಾತ್ರಿ ಯುದ್ಧ ಶುರು ಮಾಡಿಬಿಡ್ತಾನೆ, ಅವರ ಮಾಯಾ ಯುದ್ಧ. ಭೀಮಸೇನನ ಮಗ, ಹಿಡಿಂಬಿ ಅನ್ನತಕ್ಕಂಥ ರಾಕ್ಷಸಿಯ ಮಗ ಘಟೋತ್ಕಚ. ಅವನ ಮಗ ಬಾರ್ಬರಿಕ, ಅವನಿಗಪ್ಪ, ನೆನಪಿಟ್ಕೊಳ್ಳಿ, ಅವನಿಗಪ್ಪ, ಘಟೋತ್ಕಚನಿಗಪ್ಪ. ಪಾಂಡವರ ಪರವಾಗಿ ಯುದ್ಧಕ್ಕೆ ಬರ್ತಾನೆ. ಏನು ದಾಳಿ ಅಂದ್ರೆ, ಒಂದು ಆಯುಧ ಇರುತ್ತೆ, ಇಂದ್ರ ಕೊಟ್ಟಿರ್ತಕ್ಕಂಥ ಆಯುಧ, ಶಕ್ತಿ ಆಯುಧ. ಯಾರ ಮೇಲೆ ಪ್ರಯೋಗ ಮಾಡಿದ್ರು ಅದು ಸಾವು ತರುತ್ತೆ ಅಂತ ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಿರ್ತಾನೆ ನಿತ್ಯ. ಕರ್ಣ ಪ್ರಯೋಗ ಮಾಡೋಲ್ಲ, ದುರ್ಯೋಧನ ಬಾಯಿ ಬಡ್ಕೋತಾನೆ. ನೋಡಿ, ಅದಕ್ಕೆ ಹೇಳೋದು, ಉಸಿರಿದ್ದರೆ ಉಪ್ಪು ತಿಂದುಕೊಂಡು ಬದುಕಬಹುದು, ಉಸಿರಿದ್ದರೆ ಉಪ್ಪು ಮಾರಿಕೊಂಡು ಬದುಕಬಹುದು ಅನ್ನತಕ್ಕಂಥದ್ದು ನೋಡಿ ದುರ್ಯೋಧನ ಅವತ್ತು ಹೇಳ್ತಾನೆ. ಇಲ್ಲ, ಜನ್ಮಾಂತರದ ಹಾಗೆ, ಜನ್ಮಾಂತರದ ದ್ವೇಷ ಕರ್ಣನಲ್ಲಿರುತ್ತೆ. ಇಲ್ಲ ಮಿತ್ರ, ನಾನು ಒಂದು ಆಯುಧ ಇದೆ, ನಿನಗೆ ಗೊತ್ತಿದೆ, ಇಂದ್ರ ಕೊಟ್ಟಿರ್ತಕ್ಕಂಥದ್ದು, ನಾನು ಪ್ರಯೋಗ ಮಾಡಲ್ಲ. ಏನ್ ಮಾಡಿದ್ರು ಘಟೋತ್ಕಚನ ಅಟ್ಟಹಾಸ, ಬೆಂಕಿಯ ಮಳೆ, ಸುನಾಮಿ ಅಪ್ಪಳಿಸ್ತಿರ್ತಾನೆ, ಅಲ್ಲೋಲ ಕಲ್ಲೋಲ. ದುರ್ಯೋಧನ ಸಮೇತ ಓಡೋಗ್ಬೇಕು, ಯಾರೂ ನಿಲ್ಸೋಕ್ಕಾಗಲ್ಲ. ಅಂಥದೊಂದು ಯುದ್ಧ ನಡೀತಿರುತ್ತೆ. ಘಟೋತ್ಕಚನ ಬಿಟ್ರೆ ಮಾಯ ಆಗ್ತಾನೆ, ಅಸುರ ಅವನು, ರಾಕ್ಷಸ ಅವನು. ಅಲ್ಪ ಸ್ವಲ್ಪ ಉಳಿದುಕೊಂಡ ರಾಕ್ಷಸರುಗಳಲ್ಲಿ ಘಟೋತ್ಕಚ ಒಬ್ಬ. ನೆನ್ಪಿಟ್ಕೊಳ್ಳಿ, ಒಬ್ಬ ಎಂತ ಅಲ್ಲೋಲ ಕಲ್ಲೋಲ ಅಂದ್ರೆ ಅದು ಬೇರೆ ಲೆಕ್ಕ ಆಗ್ಬಿಡುತ್ತೆ. ನೀನ್ ಕೈ ಮುಗಿತೀನೋ, ಇವತ್ತೊಂದು ರಾತ್ರಿ ತಡ್ಕೊಬಿಡೋಣ ಅಂತ ಹೇಳ್ತಾನೆ. ಬೆಳಿಗ್ಗೆ ಹೊಡೆದಾಕ್ತೀನಿ ಅವನನ್ನ, ಇವನ್ ರಾತ್ರಿ ಇಲ್ತಾನೆ ಅವನು ಅಂತದೇ. ಬೆಳಿಗ್ಗೆ ನಾವು ಸೂರ್ಯೋದಯ ನೋಡೋದಿಲ್ಲ ಕರ್ಣ, ನಾವು ಸೂರ್ಯೋದಯ ನೋಡೋದಿಲ್ಲ. ಏನಾದ್ರೂ ಮಾಡು ಸರಿ, ಅವನನ್ನು ಹೊಡೆದಾಕು, ನನ್ನ ಮಾತು ಕೇಳು. ನಾವು ಉಸಿರಿದ್ರೆ ರಾಜ್ಯ, ಉಸಿರಿದ್ರೆ ನೀನು, ನಾನೇ ಇಲ್ಲ ಅಂದ್ಮೇಲೆ ರಾಜ್ಯ ಇಟ್ಕೊಂಡು ಏನ್ ಮಾಡ್ತೀರಾ? ದೊರೆ ಮಿತ್ರ, ಸರಿ ಆಯ್ತು, ಆಗಿದ್ದಾಗ್ಲಿ. ನೋಡಿ, ದೈವ ಪ್ರಣಾಳಿಕೆ, ಆ ಶಕ್ತಿ ಅನ್ನತಕ್ಕಂಥ ಆಯುಧ ತಗೊಂಡು ಪ್ರಯೋಗ ಮಾಡ್ತಾನೆ. ಘಟೋತ್ಕಚನ ಹೊಡೆದಾಕ್ತಾನೆ. ಹೊಡೆದ್ರೆ ಘಟೋತ್ಕಚ ಹೆಂಗ್ ಬೀಳ್ತಾನೆ ಅಂತ ಹೇಳ್ದ ಅಂದ್ರೆ, ಒಂದು 100 ಆನೆಗಳ ಭಾರವಾಗ್ಬಿಡ್ತಾನೆ. ಎತ್ತರ ಆಗಲ್ಲ, ಆ ರೀತಿ ಬೀಳ್ತಾನೆ. ಒಂದು ದೊಡ್ಡ ಹೆಮ್ಮರ ಬೀಳ್ದಾಗೆ ಕೌರವ ಸೇನೆ ಮೇಲೆ ಬಿದ್ದು ಸಾಯ್ತಾನೆ. ಸಾಯ್ತಾ ಕೂಡ 1 ಲಕ್ಷ ಜನರನ್ನ ಸಾಯಿಸುವಷ್ಟು ಮಟ್ಟಕ್ಕೆ ಒಂದು ಪ್ರಯೋಗ ಮಾಡಿ ಸಾವು ತರುತ್ತಾನೆ. ಎಲ್ರಿಗೂ ದುಃಖ. ಪಾಂಡವರು ಇದರಲ್ಲಿ ಶಿಬಿರದಲ್ಲಿ ಕೃಷ್ಣರು ನೋಡ್ಬೇಕು, ಕೊಳಲುತ್ತಾ ಒಂದು ಕುಣಿತರ, ಒಂದು ಡಾನ್ಸ್ ಮಾಡ್ತಾರ ನೋಡ್ಬೇಕು.
ಧರ್ಮರಾಯರು ಬೆಕ್ಕಸ ಬೆರಗಾಗ್ಬಿಡ್ತಾರೆ. ಭೀಮಸೇನಿಗೆ ಇಲ್ಲಿದ್ದು ಪುತ್ರ ಶೋಕ, ಎಷ್ಟಾದ್ರೂ ಮಗನೇ ಅಲ್ವಾ, ನಮಗೋಸ್ಕರ ಕೇಳಿದ ತಕ್ಷಣ ಬಂದು ಯುದ್ಧಕ್ಕೆ ನಿಂತವನು. ಅಂಥದ್ದು ಈ ತರ ಸಾವಾಗಿದ್ರೆ ಅರ್ಜುನ ಕೂಡ ಆ ಮಮಕಾರದಿಂದ ಪ್ರೀತಿಯಿಂದ ಕಣ್ಣೀರು ಬತ್ತೋಗ್ಬಿಟ್ಟಿರುತ್ತೆ, ಒದ್ದಾಡ್ತಿದ್ರೆ ಕೃಷ್ಣ ಕೊಳಲು ಕುಣಿತಾರೆ. ಅಲ್ಲೊಂದು ನಾಟ್ಯ ಪುಟ್ಟದಾಗಿ ಆ ಶವದ ಸುತ್ತಲೂ ಸುತ್ಕೊಂಡು ಬರ್ತಾರೆ. ಏನು ಭಗವಂತ ನಿನ್ನ ಲೀಲೆ, ನಮಗ ಅರ್ಥನೇ ಆಗ್ತಿಲ್ಲ. ನಾವು ನೋಡಿದ್ರೆ ಪುತ್ರ ಶೋಕದಲ್ಲಿದ್ರೆ ನಮ್ಮ ಮೊಟ್ಟ ಮೊದಲ ವಂಶೋದ್ಧಾರಕ, ವಂಶಕ್ಕೆ ಹುಟ್ಟಿದ ಮೊದಲನೇ ಮಗ ಅವನು. ನೆನ್ಪಿಟ್ಕೊಳ್ಳಿ, ಮೊದಲನೆಯ ಮಗ. ಆ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಂದಾಗ, ಆಗ ಸಿಕ್ಕಾಗ ಆ ಇಡಂಬಾಸುರನ ಸಂಹಾರ ಆಗಿ ಹಿಡಿಂಬಿಯ ಜೊತೆ ಭೀಮಸೇನನ ಮದುವೆಯಾಗಿ ಹುಟ್ಟಿದಂಥ ಮಗು. ಆಮೇಲೆ ಬಕಾಸುರ, ಆಮೇಲೆ ಸ್ವಯಂವರ. ಲೆಕ್ಕ ಹಾಕ್ಕೊಳ್ಳಿ, ಅವರು ಬ್ರಾಹ್ಮಣರ ವೇಷದಲ್ಲಿರ್ತಾರೆ. ಆಗೊಂದು 24-25 ವರ್ಷ ಲೆಕ್ಕ ಹಾಕ್ಕೊಳ್ಳಿ. ಆಗ ಹುಟ್ಟಿದಂಥ ಮಗ ಈಗ 75-76ನೇ ವರ್ಷ, ಈಗ ಬಂದು ಬಡದಾಡ್ತಕ್ಕಂಥ ಸಮಯ. ಏನು ಕೃಷ್ಣ, ನಮಗೆ ಈ ತರ ಒಂದು ನೋವು ಕೊಡ್ತೀಯಲ್ಲ ಅಂದಾಗ ಕೃಷ್ಣರು ಹೇಳ್ತಾರೆ, ನಿಮಗೇನ್ರೋ ಗೊತ್ತಿದೆ ಘಟೋದ್ಗಜನ ಬಗ್ಗೆ ಹೇಳ್ತಾರೆ. ಅವನು ಅಸುರ, ಅವನೆಲ್ಲಿದ್ದರೂ ಅಸುರನೇ. ಇವತ್ತೇನೋ ನಿಮ್ಮ ಪ್ರೀತಿ ಮಾತು ಇನ್ನೊಂದು, ಇವತ್ತು ನೀವು ಕರೆದಿದ ತಕ್ಷಣ ಬಂದ, ನಿಮಗ್ ಗೊತ್ತಿಲ್ಲ. ಇನ್ನು 100 ಅರ್ಜುನರು, 100 ಕರ್ಣರು, 100 ಕೃಷ್ಣರು, 100 ಜನ್ಮ ಎತ್ತು ಬರ್ಬೇಕಿತ್ತು. ಅವನೇನಾದ್ರೂ ತಿರುಗಿ ಬಿಟ್ಬಿಟ್ರೆ, ಇವತ್ತಿಲ್ಲ ಅಂದಿದ್ರೆ ತಿರುಗಿ ನಿಂತು ಬಿಟ್ರೆ ಅವನು ಯಾರನ್ನೂ ನೋಡಲ್ಲ. ಅಸುರನೇ, ಅಸುರ ಬುದ್ಧಿಯೇ, ಅವನು ಯಾರನ್ನೂ ನೋಡಲ್ಲ. ಇವತ್ತೇನೋ ನಿಮ್ಮ ಅಕ್ಕರೆ ಕಾಣಿಸ್ಬಿಟ್ಟಿದೆ, ಬಂದಿದ್ರೆ ನಿಮ್ಮ ಮಾತು ಕಟ್ಟು ಬಿದ್ದು ತಲೆ ತಿರುಗ್ತು ಅಂದ್ರೆ ನಿಮ್ಮ ತಲೆ ತೆಗೆಯೋದ್ರಲ್ಲಿ ನಂಬರ್ 1 ಅವನೇ, ಅಸುರನೇ. ಹೌದು, ದುಃಖವೇ. ಈಗ ನಿಮ್ ಜೇಬು ಖಾಲಿ ಆಗಿದೆ, ನಿಜವೇ. ನಿಮ್ಮ ಪುತ್ರ ಖಾಲಿಯಾಗಿದ್ದಾನೆ, ನಿಜವೇ. ಆದರೆ ಸೋಲಿನಲ್ಲೂ ಆನಂದವಿದೆ. ನಾನು ಅದನ್ನ ನೆನೆಸ್ಕೊಂಡು ಖುಷಿ ಪಡ್ತಿದ್ದೇನೆ. ಅಪ್ಪಾ, ಇವನು ಓದಂತ ಅದಷ್ಟೇ ಅಲ್ಲ, ಇನ್ನೊಂದಿದೆ. ಧರ್ಮರಾಯರಿಗೆ ಹೇಳ್ತಾರೆ, ಕರ್ಣ ನಿತ್ಯ ಒಂದು ಆಯುಧವನ್ನ ಪೂಜೆ ಮಾಡ್ತಿದ್ದ, ಶಕ್ತ್ಯಾಯುಧ. ಅರ್ಜುನನ್ಗೂ ಸೇರಿಸಿ ಹೇಳ್ತಾರೆ, ಅದನ್ನ ಇಂದ್ರ ಕೊಟ್ಟಿರೋದು. ಆ ಆಯುಧ ಈ ರಾತ್ರಿ ಮುಳುಗಿ ಬೆಳಿಗ್ಗೆ ಎದ್ದಿದ್ರೆ ಕರ್ಣ ಸಾಯಿಸ್ತಿದ್ದ, ಘಟೋದ್ಗಜನನ್ನ ಓಡಿಸ್ತಿದ್ದ, ಬೀಳಿಸ್ತಿದ್ದ, ಏನಾದ್ರೂ ಮಾಡ್ತಿದ್ದ. ಅವನಿಗದಿದೆ. ಆದ್ರೆ ಶಕ್ತ್ಯಾಯುಧ ಇವತ್ತು ಪ್ರಯೋಗ ಆಗಿರ್ಲಿಲ್ಲ ಅಂದ್ರೆ ಇಂದ್ರ ಶಕ್ತ್ಯಾಯುಧ ಅರ್ಜುನನ ಸಾವಿಗೆ ಅದಕ್ಕೋಸ್ಕರನೇ ಇಟ್ಟು ನಿತ್ಯ ಪೂಜೆ ಮಾಡ್ತಿದ್ದ. ಏನಕ್ಕೂ ಬಳಸಿಲ್ಲ ಅವನು. ಏನು ಬೇಡ, ಅದನ್ನ ಮಂತ್ರಪೂರಿತನೂ ಬೇಡ, ನೆನೆಸ್ಕೊಂಡು ಎದುರುಗಡೆ ಇರೋದು ಜೀವ ಹೋಗ್ಬೇಕು ಅಂತ ಬಾಣ ಬಿಟ್ರೆ ಮುಗೀತೋದು. ಶಕ್ತ್ಯಾಯುಧದ ಶಕ್ತಿ ಅದು ಹೊಡೆದಾಕುತ್ತೆ. ಅರ್ಜುನನನ್ನ ಉಳಿಸ್ಕೊಂಡಿದ್ದೇನೆ ನಾನು. ಪಂಚಪಾಂಡವರಲ್ಲಿ ಮಧ್ಯಮ ಪಾಂಡವ ಒಬ್ಬ ಹೋದ್ರೆ ಯುದ್ಧ ಮುಗಿದೋಯ್ತಲ್ವೇನ್ರು, ಇನ್ನೇನು ಕ್ರೋ ನೀವು ನಿಮ್ಮನ್ನು ಉಳಿಸ್ಕೊಟ್ಟಿರೋ ಒಂದು ಖುಷಿಲಿದ್ದಾನೆ. ಇಲ್ಲ ಅಂದಿದ್ದರೆ ಈ ರಾತ್ರಿ ಇಲ್ಲ ಅಂದ್ರೆ ಬೆಳಗ್ಗೆಗೆ ಕರ್ಣನ ವಿಜೃಂಭಣೆ ಬೇರೆ ಇರ್ತಿತ್ತು ಅಂತ. ನೋಡಿ, ಜೇಬು ಖಾಲಿ ಅಂತ ನಾವು ಅನ್ಕೋತೀವಿ ಕೆಲವೊಂದು ಸಮಯ. ಇದನ್ನೇ ನಾನು ಅವ್ರಿಗೆ ಹೇಳಿದೆ, ಯಾಕೆ ನೊಂದ್ಕೋತೀರಿ ಸರ್? ಯಾವುದೋ ಒಂದು ಅಸುರ ಶಕ್ತಿಗಳು ಕೆಲವೊಂದು ಸಮಯ ಈ ತರ ಆಗುತ್ತೆ. ನಿಮ್ ಕೆಲಸ ನೀವು ಮಾಡಿದ್ದೀರಿ, ಫೋಕಸ್ ಆನ್ ಯುವರ್ ಎಜುಕೇಶನ್ ಫೀಲ್ಡ್. ಜೇಬು ಖಾಲಿ ಆಗುವವರೆಗೂ ಜೀವನ ತುಂಬಾ ಸುಂದರ. ನೀವು ಗೆದ್ದಾಗ ನೋಡಿ, ಆ ಜೇಬಿನ ತುಂಬಾ ಗೆಲುವಿದೆ ಅಲ್ವಾ, ಎಷ್ಟು ಜನ ವಿಸಿಲ್ ಹೊಡಿತಾರೆ ನೋಡಿ, ಎಷ್ಟು ಜನ ಚಪ್ಪಾಳೆ ತಡ್ತಾರೆ ನೋಡಿ. ಹೌದು, ನೀವು ನೋಡಿ, ನೀವು ಬೇಕಾದ್ರೆ ಒಂದು ಬಾರಿ ಜೇಬು ತುಂಬಿ ಬಿಡ್ತು ಅಂದ್ರೆ ಆಟೋಮೆಟಿಕಲಿ ತುಂಬ್ಕೋತಾರೆ, ಆಟೋಮೆಟಿಕಲಿ ಎಲ್ರು. ಅದೇ ಈ ಜೇಬು ಖಾಲಿ ಆಗಿದೆ ಅಂತ ಇಟ್ಕೊಳ್ಳಿ, ಅದೊಂದು ನಿಮ್ ಗೌರವನೇ ಇರ್ಬೋದು. ಯಾವುದೋ ರೀತಿನಲ್ಲಿ ಏನೋ ಒಂದು ಆಯ್ತು ಮಾಡಿಸುತ್ತೆ. ನಿಮ್ಮ ಕರ್ಮ ನಿಮ್ಮನ್ನ ಕರ್ಕೊಂಡು ಹೋಗಿ ಮಾಡಬಾರದನ್ನ ಮಾಡಿಸುತ್ತೆ, ಆಡಬಾರದನ್ನ ಆಡಿಸುತ್ತೆ, ನಿಲ್ಲಬಾರದ ಜಾಗದಲ್ಲಿ ನಿಲ್ಲಿಸುತ್ತೆ. ಯಾರಾದ್ರೂ ತುಂಬಾ ದೊಡ್ಡ ವ್ಯಕ್ತಿಗಳು ಗಮನಿಸಿ ನೋಡಿ, ಯಾರಾದ್ರೂ ಬೇಕು ನಾಳೆ ಇಂಥದೊಂದು ಸಮಸ್ಯೆ ನಾವು ನೆತ್ತಿಗೆ ತಂದಿಟ್ಕೋತೇವೆ, ಇದರಿಂದ ನಾವು ದೇಶಾಂತರ, ಪಲಾಯನ, ಇನ್ನೊಂದು ಇದಾರೆ, ಸಮಾಜ ದ್ರೋಹಿಗಳಿದ್ದಾರೆ. ಅದು ಬಿಡಿ, ದಾವೂದ್ ಇಬ್ರಾಹಿಮು ಇದೆಲ್ಲ ಇದ್ದಾರೆ, ಬಿಟ್ಬಿಡಿ, ಅದು ಬೇರೆ. ಬೇರೆ ವ್ಯಕ್ತಿಗಳು ನಾವು ನೋಡ್ತಿರ್ತೇವಲ್ವಾ, ಅಲ್ಲೊಂದು ಪಲಾಯನ, ಅಲ್ಲೊಂದು ಸೋಲು, ಇಲ್ಲೊಂದು ಅವಮಾನ,
ಯಾವುದೋ ಒಂದು ಕೊಲೆ ಕೇಸು, ಕೆಲವು ವ್ಯಕ್ತಿಗಳು ಸಮಾಜದಲ್ಲಿ ಹೇಗೆ ಬೆಳೆದು ನಿಂತಿರ್ತಾರೆ ಅಂತ ಹೇಳೋದಂದ್ರೆ, ಏನೋ ಇದು ಕಟೌಟು ಅಂತ ನೋಡ್ತಿರ್ತವೆ. ದಿಢೀರ್ ಅಂತ ಹೇಳ್ಬಿಟ್ಟು ಏನೋ ಒಂದು ಕ್ಷುಲ್ಲಕ ಕಾರಣ ನೋಡಿ, ಆ ಮನಸ್ಸಿನ ಮೇಲೆ ಪ್ರಭಾವ, ಪ್ರಬೋಧ, ಸುತ್ತಮುತ್ತಲಿನ ಪ್ರಬೋಧ ಕರ್ಕೊಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಬಂದು ಅಲ್ಲೊಂದು ಸೆಳೆತ ಆಗಿ ಹೋಗಿ ಇವತ್ತು ಜೈಲಲ್ಲಿ ಕುತ್ಕೊಂಡು ಇದ್ರೆ ಅದು ಹೆಂಗ್ ಅನ್ಸುತ್ತೆ ಅಂದ್ರೆ, ಇದು ಬೇಕಿತ್ತಾ? ಒಂದು ಎಕ್ಸಾಂಪಲ್ ಇವತ್ತು ಹೇಳ್ಬೇಕು ಅಂದ್ರೆ ಧೈರ್ಯವಾಗಿ ಹೇಳ್ತಾನೆ ದರ್ಶನ್. ಎಂತ ಕಟೌಟ್ ಗೊತ್ತೇನ್ರಿ? ಎಡಗೈಯಲ್ಲಿ ಮಾಡಿದ್ ಬಲಗೈ ಗೊತ್ತಿಲ್ಲ ತುಂಬಾ ಜನಕ್ಕೆ. ಇರಬಹುದು, ತಪ್ಪೆ, ಯಾರು ಮಾಡಿದರೂ ತಪ್ಪೆ. ಕ್ಷುಲ್ಲಕ ಕಾರಣಕ್ಕೆ ವಿವೇಚನೆ ಕಳ್ಕೊಂಡ್ರ, ಇನ್ನೊಂದ ಜೇಬು ಖಾಲಿಯಾದಾಗ ನೆನಪಿಟ್ಕೊಳ್ಳಿ, ಕೆಲವು ಪರೀಕ್ಷೆಗಳು, ಅಗ್ನಿ ಪರೀಕ್ಷೆಗಳು, ಈ ತರದ ಕೆಲವೊಂದು ತಂದಿಟ್ಟು ನಮ್ಮನ್ನ ಉನ್ಮತ್ತ ಮಾಡಿಸ್ಬಿಡುತ್ತೆ. ಇಟ್ಸ್ ಆಲ್ ಡಿಸೈನ್ಡ್ ಜೇಬು ಖಾಲಿ ಮಾಡಿಸ್ಲಿಕ್ಕೆ ಮಾಡುತ್ತೆ. ಜೇಬು ತುಂಬಿಸುವುದು ಪ್ರಕೃತಿಯೇ. ನಾವ್ ಅನ್ಕೋತ ನೋಡಿ, ತಪ್ಪು ತಿಳ್ಕೊಬಿಡಿ. ನೀವು ಹುಟ್ಟಿದಾಗ ನಿಮ್ಗೆ ಏನಾದ್ರು ಜೇಬು ತುಂಬಿತ್ತಾ? ನೀವ್ ಯಾರು ಅನ್ನೋ ಪರಿಚಯ ಯಾರಿಗೂ ಇಲ್ಲ. ಯಾರೂ ನಿಮ್ಮನ್ನ ನೋಡಿಲ್ಲ. ನೀವೇನ್ ಮಾಡಿದ್ರಿ, ಏನ್ ಮಾಡ್ತೀರಿ ಅನ್ನೋದು ಕೂಡ ಗೊತ್ತಿಲ್ಲ. ಅವತ್ತು ನಿಮಗೆ ಅಭಿಮಾನಿಗಳು ಇಲ್ಲ. ಸ್ಕೂಲಲ್ಲಿ ಓದೋವಾಗ, ಕಾಲೇಜಲ್ಲಿ ಓದೋವಾಗ ದಿಢೀರ್ ಅಂತ ಒಂದು ಕದಲಿಕೆ ಆಗಿ ಎಲ್ಲೋ ಒಂದು ಸ್ಥಾಯಿ ಆ ಜೇಬು ತುಂಬಿ ಬಿಡುತ್ತೆ. ಆಹಾಕಾರ, ಜೈಕಾರ, ಓಹೋಕಾರ, ಏನ್ ವಿಸಿಲ್, ಅದು ಇದು ಅನ್ನತಕ್ಕಂಥದ್ದು. ನಾವು ಅನ್ಕೋತೇವೆ ನಾನ್ ಮಾಡಿದ್ದು, ನನ್ನಿಂದ ಆಗಿತ್ತು, ನಾನೇ ನಡೆಸಿತ್ತು, ಏನೇನೋ ಮಾತಾಡ್ತೇವೆ. ಇಷ್ಟು ಗೋಲಿ ಆಕಾರದ ಭೂಮಿ. ನಮ್ ಸೂರ್ಯ ಎಷ್ಟು ದೊಡ್ಡವನ್ ಗೊತ್ತೇನ್ರಿ? ನಮ್ಮ ಭೂಮಿಯ ಮುಂದುಗಡೆ ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡವನು ಸೂರ್ಯ. ಒಂದು ಫುಟ್ಬಾಲ್ ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್ ನೋಡಿದಿರಲ್ವಾ, ಅಷ್ಟು ದೊಡ್ಡವನು ನಮ್ಮ ಸೂರ್ಯ. ಇನ್ನು ಸಾವಿರಾರು ಸೂರ್ಯರಿದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಸೂರ್ಯರಿದ್ದಾರೆ. ನಮ್ಮ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ, ಅದರಲ್ಲಿ ನಮ್ಮ ಒಂದು ಈ ಬಾಲ್ ಹಾಕ್ತಾರೆ ಗೊತ್ತಾ, ಕ್ರಿಕೆಟ್ ಬಾಲ್. ಕ್ರಿಕೆಟ್ ಈಗ IPL ನಡೀತಿದೆಲ್ಲ, ಆ ಬಾಲ್ ಎಷ್ಟು ಸೈಜ್ ಇದೆ ನೋಡಿ, ಇಷ್ಟೇ. ಗ್ರೌಂಡ್ ಎಷ್ಟಿದೆ ಲೆಕ್ಕ ಹಾಕೊಳ್ಳಿ. ನಮ್ಮ ಸೂರ್ಯ ಎಷ್ಟು ದೊಡ್ಡವನು ಅಂತ. ಬಾಲ್ನಷ್ಟು ಆಕಾರ ನಮ್ಮ ಭೂಮಿ. ಅದರಲ್ಲಿ 8% ವಾಸಿಸಲು ಯೋಗ್ಯ ವಾಸಿಸ್ತಿರೋದು. ಅದರಲ್ಲಿ 8% ಅಲ್ಲಿ 8% ಜನಸಂಖ್ಯೆಗಳಿರೋದು. ಅದರಲ್ಲಿ ಏಷ್ಯಾ ಖಂಡಗಳು, 7 ಖಂಡಗಳು. ಏಷ್ಯಾ ಅಂತೆ, ರಷ್ಯಾ ಅಂತೆ, ಚೈನಾ ಅಂತೆ, ಅಮೆರಿಕ ಅಂತೆ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ ಅಂತೆ, ನ್ಯೂಜಿಲೆಂಡ್ ಅಂತೆ, ಇದೆಲ್ಲ ಆಫ್ರಿಕಾ ಅಂತೆ ಮಾತಾಡ್ತೀವಲ್ವ. 7 ಖಂಡಗಳು. ಅದರಲ್ಲಿ ಏಷ್ಯಾ ಆ 8% ಅಲ್ಲಿ 8% 7 ಖಂಡ. ಆ ಏಷ್ಯಾದಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಾನೊಬ್ಬ ಗಿಲ್ಲಿ ಎಲ್ಲ, ಧೂಳು ಕೂಡ ಇಲ್ಲ. ಬೆಂಗಳೂರಲ್ಲಿ ನಾನು ಧೂಳಿಲ್ಲ. who am I, what am I? ಜೇಬು ಖಾಲಿ ಆದಾಗ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಮನುಷ್ಯನಿಗೆ ಅದನ್ನೇ ಹೇಳಿದೆ. ಅವೆಲ್ಲ ಅಷ್ಟು ಅನ್ಕೋಬೇಡಿ ಸರ್. ಇಷ್ಟು ಭಾವನಾತ್ಮಕವಾಗಿ ಬೇಯಬೇಡಿ. ಇದೆಲ್ಲ ಪ್ರಭಾವಕ್ಕೊಳಗಾಗ್ಬೇಡಿ. ಇಷ್ಟು ದೊಡ್ಡವ್ರು ನೀವು ಅದಕ್ಕೆ ಆಗಬಾರ್ದು, ಇನ್ಫ್ಲುಯೆನ್ಸ್ ಆಗಬಾರ್ದು, ವ್ಯಗ್ರತಾ ಭಾವ ಆಗಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಹೌದು, ಸಂಸ್ಥಾ ಕಟ್ಟಿದಿರಿ, ತೃಪ್ತಿಯಾಗಿ ನಿಮಗೂ ಗೊತ್ತಿರಲಿಲ್ಲ, ಆಕಸ್ಮಿಕ ಕೊಟ್ಟ ಸರಿ. ಅದ್ರ ಜೊತೆನಲ್ಲಿ ಇದ್ರದ್ದೊಂದು ಆಕರ್ಷಣೆ ಕೊಟ್ಟ. ನೀವೆನ್ಕೋಬಿಟ್ರಿ ಇದೇ ಸತ್ಯ. 15 ಒಂದು ಎಲೆಕ್ಷನ್ ಪ್ಲೇಸ್ಗಳನ್ನ ಗೆಲ್ಲಿಸ್ತಕ್ಕಂಥ ತಾಕತ್ತು ಅಂದ್ರೆ ಅದೊಂದು ಅಧಿನೇತ ಅನ್ನತಕ್ಕಂಥದ್ದು. ನಮ್ಮನ್ನು ಸಮೇತ ತಗೊಂಡು ಹೋಗ್ಬಿಟ್ಟಿದೆ. ಮಾಡಿದಿರಿ, ಕೊಟ್ಟಿದ್ದೀರಿ, ಬಿಡಿ. ಅವನ್ ಕೊಟ್ಟ, ನೀವು ಕೊಟ್ರಿ. ನೀವೆಲ್ಲಿಂದ ಕೊಟ್ರಿ? ನಿಮ್ ಕೈಯಿಂದ ಅಗದಗದು ಕೊಟ್ರ? ಎಂಥದಿಲ್ಲ. ಜೇಬ್ ಖಾಲಿ ಆಗಿದೆ, ನಿಮ್ಮ ಗೌರವ ಖಾಲಿ ಆಗಿದೆ, ನಿಮ್ಮ ವೋಟ್ ಬ್ಯಾಂಕ್ ಖಾಲಿ ಆಗಿದೆ, ನಿಮ್ಮ ಹೆಸರು ಖಾಲಿ ಆಗಿದೆ. ಬಿಟ್ಟು ಬಿಡಿ. ತುಂಬಾ ಇದೆಲ್ಲ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ. ಯಾವಾಗ್ಲೂ ನಾನು ಅವ್ರಿಗೆ ಹೇಳಿದ್ದೆ, ಜೀವನ ಅಂದ್ರೆ ಏನ್ ಗೊತ್ತಾ ಸರ್? ಎಲ್ರ ಜೊತೆ ಇರಬೇಕು, ಆದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರಬೇಕು. ಎಲ್ರ ಜೊತೆಲೂ ಇರಿ. ಅವ್ರು ನಮ್ಮ ಜೊತೆಲೇ ಇರ್ತಾರೆ, ನನ್ನ ಜೊತೆಲೇ ಇರ್ತಾರೆ, ನನ್ನ ಮಾತಲ್ಲೇ ಇರ್ತಾರೆ. ಅದ್ ಕಟ್ಕೊಂಡು ಹೆಂಡ್ತಿನೇ ಇರೋಲ್ಲ, ಗಂಡ ಇರೋಲ್ಲ, ಮಗ ಇರೋಲ್ಲ, ಅಮ್ಮ ಅಪ್ಪ ಇರೋಲ್ಲ. ಅಂತ ಒಂದು ಪ್ರಭಾವದ ಒಂದು ವಿಚಿತ್ರವಾದಂಥ ವೇಗ ನಡೀತಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಈ ಎಕ್ಸ್ಪೆಕ್ಟೇಷನ್ ಇದ್ದೂ ಇಲ್ಲದ ಹಾಗೆ ತುಂಬಾ ನಂಬಿಕೆ ಇಟ್ಕೊಂಡು ನಮ್ಮ ಜೊತೆಲಿರೋರೆಲ್ಲ ನಮ್ಮ ಜೊತೆಲೇ ಇರ್ತಾರೆ ಅಂದ್ಕೊಳ್ಳೋದು ಪೂರ್ಣವಾದಂಥ ತಪ್ಪು. ತುಂಬಾ ಒಂದು ಸಂಕಟದ ಮಾತು ಹೇಳ್ಬಿಟ್ರು ಅವ್ರು.
ನೋಡಿ, ಒಡೆದು ಹೋದ ಮನಸ್ಸು ಇನ್ಯಾವತ್ತಿಗೂ ಸರಿ ಹೋಗಲ್ಲ ಆಚಾರ್ಯರೇ, ಗುರುಗಳೇ. ಹಂಗೆ ಹೇಳಿದ್ರು. ಹಂಗೆ ಸೊನ್ನಪಡಿ ಉನ್ಮದ ಒಡೆஞ்சು ಪೋನ ಮನಸ್ಸು, ಒಡೆದೋದ ಮನಸ್ಸು ಇನ್ಯಾವತ್ತಿಗೂ ಸರಿ ಹೋಗಲ್ಲ. ಹಾಗೆ ಸತ್ತೋತ್ಸವಕ್ಕೆ ಎಷ್ಟೇ ಅಲಂಕಾರ ಮಾಡಿದರೂ ಎದ್ದು ಕುಳಿತುಕೊಳ್ಳುವುದಿಲ್ಲ. ಖಾಲಿ ಆಗ್ಬಿಟ್ಟಿದ್ದಾನೆ ಗುರುಗಳ ಅಂತ. ಎಂಥ ಮಾತು ಗೊತ್ತಾ? ಸತ್ವೇ ಇದೆಲ್ಲ ನಡೀತಿದೆ ಸುತ್ತಮುತ್ತ. ಅಂದ್ರೆ ನಿಮ್ಮ ಸುತ್ತಮುತ್ತಲು ನೀವೊಬ್ಬ ದಳಪತಿ. ಜೇಬು ಖಾಲಿ ಆಗೋವರೆಗೆ ನಿಮ್ಮ ಜೊತೆಲಿ ಎಲ್ಲ ಇರೋದು. ಅದು ಆಯಸ್ಸಿರ್ಬೋದು, ಆರೋಗ್ಯ ಅನ್ನೋ ಜೇಬಲ್ಲಿ ಆರೋಗ್ಯ ತುಂಬಿಸ್ಕೊಂಡಿರಿ. ನಾನು ಅದಕ್ಕೆ ಹೇಳ್ತಿರ್ತಾನೆ, ಅಂದವಾಗಿ ಬದುಕೋದು ಖುಷಿಯ, ಆನಂದವಾಗಿ ಬದುಕೋದು ಖುಷಿಯ ಅಂತ. ಅಯ್ಯೋ, ನಿಮ್ಮ ಕೈ ಮುಗಿದು ಹೇಳ್ತಾನೆ, ಈ ಅಂದದಿಂದಗಡೆ ಹೋಗ್ಬೇಡಿ. ಈ ಹೆಸರು, ಈ ಪದವಿ ಆಗಲ್ಲಪ್ಪ. ನಾವು ಸಾಮಾನ್ಯರು. ಅದನ್ನ ನಿಂತ್ಕೊಳ್ಳೋರು ಕೆಲವರು ಇದ್ದಾರೆ, ಅದಕ್ಕೆ ಅಂತ ಹುಟ್ಟಿರ್ತಾರೆ ಅವರು. ಅದು ಬಿಡಿ, ಅದು ಅವ್ರಿಗೆ ಸೇರಿದ್ದು. ನಾವೆಲ್ಲ ಸಾಮಾನ್ಯರು, ಜನಸಾಮಾನ್ಯರು. ನಮ್ಮ ಬದುಕಿಗೆ ನಾವೇ ದಳಪತಿಗಳು. ಸಾಕು, ಆನಂದವಾಗಿರೋಣ. ಏನೋ ಒಂದಷ್ಟು ಬೊಗಸೆ ಪ್ರಸಾದ, ಸ್ಟೀಲ್ ತಟ್ಟಲ್ಲೇ ತಿಂತಿದ್ರಿ, 2 ವೀಲರಲ್ಲೇ ಇದ್ರಿ, ಡನ್. ಡೋಂಟ್ ಗೆಟ್ ಕನೆಕ್ಟ್ ಹಾಕಬೇಡಿ. ದಯಮಾಡಿ ಹೇಳ್ತಿದ್ದಾನೆ, ಸೀರಿಯಸ್ ತಗೋಬೇಡಿ. ಅದರಲ್ಲೇ ತೇಲ್ಬೇಡಿ. ಇದೆಲ್ಲವೂ ನೀರಿನ ಮೇಲೆಯ ಗುಳ್ಳೆ. ಎಂಥ ಮಾತು ಹೇಳ್ಬಿಟ್ಟು ಅಂದ್ರೆ ನೊಂದ್ಕೊಂಡು. ನಾನು ಆ ಜೇಬು ಖಾಲಿ ಬಗ್ಗೆ ಹೇಳಿದ್ರೆ ಒಡೆದೋದ್ ಮನ್ಸಿನ ಸರಿ ಆಗಲ್ಲ ಗುರುಗಳೇ. ಎಷ್ಟು ಮಾಡಿದ್ರು, ಏನ್ ಮಾಡಿದ್ರು, ಇನ್ನೆಷ್ಟೇ ಅಲಂಕಾರ ಮಾಡಿದ್ರು ಸತ್ತು ಹೋದ ಶವ ಗೋರಿಯಿಂದ ಎದ್ದು ಬರುವುದಿಲ್ಲ. ಆ ಗೋರಿ ಮೇಲೆ ಹೋಗ್ತಾರೆ ನೋಡಿ, ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ, ಹೂವು ಗಿವ್ವ ಏನು, ಆ ಒಂದು ಮೊಸಾಯಿಕು ಟೈಲ್ಸ್ ಎಲ್ಲ ಇಟ್ಟು ದೀಪ ಇಡೋಕೆ, ನಿತ್ಯ ದೀಪ ಇಡೋಕು, ಇನ್ನೊಂದು ಅಂತೆಲ್ಲ ಮಾಡ್ತಿರ್ತಾರೆ. ಬದುಕಿಲ್ಲ ಮಕ್ಕಳೇ, ಎದ್ದು ಬರುವುದಿಲ್ಲ. ಇದನ್ನ ನೆನಪಿಟ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ. ಜೇಬು ಖಾಲಿ ಆಗುವವರೆಗೆ ಈ ಜೀವನ ನಡೆಯೋದು. ನಿಮ್ ಜೇಬು ಖಾಲಿ ಆಗ್ಲಿ, ಆ ಅಂದ ಖಾಲಿ ಆಗ್ಲಿ, ಆ ಹೆಸರು ಖಾಲಿ ಆಗ್ಲಿ, ಆ ಪ್ರೀತಿ ಅನ್ನೋದು ಖಾಲಿ ಆಗ್ಲಿ, ಆ ಗೌರವ ಅನ್ನೋದು ಖಾಲಿ ಆಗ್ಲಿ, ಆ ಪದವಿ ಅನ್ನೋದು ಖಾಲಿ ಆಗ್ಲಿ. ನಿಮ್ಮ ಮನೆಗೆ ನೀವು ಯಜಮಾನ ಅನ್ನೋ ಪದವಿ ಹೋಗಿ ವಯಸ್ಸಾದ ಅಜ್ಜ ಆಗ್ಬಿಟ್ರಿ ಅಂತ ಇಟ್ಕೊಳ್ಳಿ, ನಿಮ್ ಮಗ ಕೂಡ ಮರ್ಯಾದೆ ಕುಟ್ಕೊಳ್ಳಲ್ಲ. ಕುತ್ಕೊ ಮುತ್ಕ ಅಂತಾನೆ, ಕುತ್ಕೊಳ್ಳಲು ಅಂತಾನೆ. ನಮ್ಮ ಜನ್ರೇಷನ್ಗೆ ಅಷ್ಟೇ ಮಕ್ಕಳೇ, ತಂದೆ ತಾಯಿ ಗುರು ಹಿರಿಯರು ಅನ್ನತಕ್ಕಂಥದ್ದು ಯಾವತ್ತಿಗೂ ನಾವು ಎದುರು ಮಾತಾಡ್ತಿದ್ದಿಲ್ಲ. ಸುಟ್ಟು ಎದ್ಬಿಡೋರು ನಮ್ಮ ತಂದೆ. ಬೇಡ ಬಿಡಪ್ಪ, ಎಲ್ಲೋ ಹೋಗಿ ಎತ್ಕೋತು ನಾವು ಅಷ್ಟು ಮತ್ತು ಗಾಬರಿ ಆಗೋದು. ಏನ್ ಮಾತಾಡಿದ್ರೆ, ಯಾಕಂದ್ರೆ ವಯಸ್ಸಾಗಿದೆ, ಮೈಯಲ್ಲಿ ಸ್ವಲ್ಪ ಕಾಯಿಲೆ, ಏನ್ ಮಾತಾಡಿದ್ರೆ ಎಷ್ಟು ಸಿಟ್ಟಿಗೆದು ಸೆನ್ಸಿಟಿವ್ ಆಗ್ಬಿಡ್ತಾರೆ. ಜೇಬ್ ಖಾಲಿ ಆಗಿದೆ. ಈಗ ಅವರ ಆರೋಗ್ಯದ ಶಕ್ತಿ ಖಾಲಿ ಆಗಿದೆ, ದೈಹಿಕ ಶಕ್ತಿ ಆ ಜೇಬಲ್ಲಿ ಖಾಲಿ ಆಗಿದೆ, ಮಾನಸಿಕ ಶಕ್ತಿ ದೃಢತ್ವ ಖಾಲಿ ಆಗಿದೆ. ಮಗು ಆಗ್ಬಿಟ್ಟಿದ್ದಾರೆ, ಮಕ್ಕಳು ಚೆಂಡು ಹಿಡಿದಾಗ ಏನೋ ಮಾತಾಡ್ಬಿಟ್ಟು ಎದ್ದು ಹೋಗ್ಬಿಟ್ರೆ, ಅಯ್ಯೋ ಶ್ರೀರಾಮಚಂದ್ರ, ಸರಿ ಆಯ್ತಯ್ಯ, ಅದ್ರಲ್ಲಿ ನನ್ನ ಧರ್ಮಪತ್ನಿ ಕೈ ಹಿಡ್ಕೊಳ್ಳೋದು, ಅಯ್ಯೋ ಅಮ್ಮ. ತಾಳ್ಮೆಯ ಮೂಟೆ ಅದು. ಕೆಲವು ವಿಚಾರದಲ್ಲಿ ದಡ್ಡಿ, ಆದ್ರೆ ಕೆಲವು ವಿಚಾರದಲ್ಲಿ ಗೌರಿಯೇ. ಬಾಗ್ಲಾಕ್ಬಿಡು, ಸುಮ್ಮನೆ ಕೂತ್ಕೊಳ್ಳಿ. ಏನಾದ್ರು ನನಗೂ ವಿಪರೀತ ಸಿಟ್ಟು. ಲಗ್ನದಲ್ಲೇ ಸೂರ್ಯ, ದಗದಗಿಸೋ ಸೂರ್ಯ, ಶಿವರುದ್ರ ತಾಂಡವ. ಏನ್ ಮಾತಾಡಿರ್ತಾನೆ ಮತ್ತು ಕೇಂದ್ರದಲ್ಲಿ ಸರಿಯಾಗಿ ಕೂತಿದ್ದಾನೆ. ಅದು ಬೇರೆ ಕುಜ, ಅದ್ಭುತವಾಗಿ ಉಚ್ಚಂಗತನ ಕೂತಿದ್ದಾನೆ. ತಗ 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 ಅಂತ ಆಡಿಬಿಡ್ತಾನೆ. ಅದಿದೆ, ಅದನ್ನ ತಣ್ಣಗೆ ಮಾಡೋದು ಒಂದು 10 ನಿಮಿಷ ಅಷ್ಟೇ ತಣ್ಣಗಾಗ್ಬಿಡ್ತಿದ್ದೆ, ಏನು ಮಾತಾಡ್ತಿರ್ಲಿಲ್ಲ. ಸೊ ಆ ಮಾತಾಡೋಕೆ ಆಸ್ಪದನೇ ಸಿಗ್ತಿರ್ಲಿಲ್ಲ. ಸೊ ನಿಮ್ಮ ಜೇಬು ಖಾಲಿ ಆಗಿದೆ, ಕೆಲವು ವಿಚಾರದಲ್ಲೂ ತಿನ್ಬೇಡಿ, ಬಿಟ್ಟು ಬಿಡಿ. ಹೇಳಿದ್ನ ದೊಡ್ಡವರು ಅವರು ಪಾಪ, ಎಲೆಕ್ಷನ್, ಆ ಹೆಸರು, ಆ ಜನಬಲ, ಆ ಖುಷಿ, ಅವ್ರ ಮನೇಲಿ ಆ ಒಂದು ಪ್ರಸಾದಗಳು ಮರಿಲಿಕ್ಕಾಗೋದಿಲ್ಲ. ಹೇಳಿದ್ದೆ, ವಿಪರೀತ ರಾಜಯೋಗ ಒಂದಿದೆ, ಕೊಚ್ಕೊಂಡು ಹೋಗುತ್ತೆ, ಸ್ವಲ್ಪ ಹುಷಾರಾಗಿರಿ, ಈ ಬಾರಿ ಬೇಡ ನೋಡಿ ಅಂದ್ರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಹೋಗ್ಲೇಬೇಕು ನೋಡಿ, ಕೆಲವೊಂದು ಸಮಯ ಹಾಗೆ. ಅದಕ್ಕೆ ಹೇಳೋದು, ತುಂಬಾ ಅಂದದಿಂದಗಡೆ ಹೋದ್ರೆ ಸಿಕ್ಕಾಕೋಗ್ಬಿಡ್ತೀರಿ. ತುಂಬಾ ಅಂದವಾಗಿ ಅದೇ ಭ್ರಮೆ, ಅದೇ ನಿಜ, ಅದೇ ಸತ್ಯ, ಬರಲಾರಿರಿ, ಕಕ್ಕಲಾರಿರಿ, ಇರಲಾರಿರಿ, ಇದೇ ನಿಜ ಅನ್ನಿಸ್ತಕ್ಕಂಥ ಒಂದು ಭಾವ ಆಗುತ್ತೆ. ಶಿವೋಹಂ. ಇನ್ನು ಮೇಲೆ ಜೇಬು ಖಾಲಿ ನೀವು ಮಾಡ್ಕೊಳ್ಳಲ್ಲ, ಖಾಲಿ ಆದ್ರೂ ನೋವು ತಿನ್ನೋಲ್ಲ ಅಂತ ಅನ್ಕೋತಾನೆ. ಮಾತೃದೇವೋ ಭವ.